ಇಂಥದೊಂದು ಬಾವಿ, ನಮ್ಮಲ್ಲಿಯೇ ಒಂದು ಸುಂದರವಾದ ಬಾವಿ, ಅದರಲ್ಲಿ ನೀರ ಅಂತರಂಗದೊಳಗ, ಅಲ್ಲಿಯೇ ಬಾವಿ, ಅಲ್ಲಿಯೇ ನೀರ. ಆ ನೀರು ತಂದು ಪವನವೇ ರಾಠಾಳ ಅದನ್ನು ತಂದು ಈಗ ಉಣಿಸ್ದೆ. ಅಲ್ಲಿಂದ ಬಂದಿಷ್ಟು ಬೆಳೆ ಬರಕ್ಕೆ ಶುರುವಾಯಿತು. ಇನ್ನು ಸುತ್ತ ಮುತ್ತ ರಕ್ಷಣೆ ಇರಲಿ ಅಂತ ಸಮತೆ ಸೈರಣೆ ಎಂಬ ಬೇಲಿಯ ನಿಕ್ಕಿದೆ. ಆವಾಗ ಸಮತೆ ಮತ್ತು ಸೈರಣೆ ಇವು ಎರಡು, ಇದು ಬಹಳ ಮಹತ್ವದ್ದು. ಎಷ್ಟು ಚಲೋ ಜ್ಞಾನ ನಾವು ಹಾಕಿದರೇನು, ಎಷ್ಟು ಚಲೋ ಮಾತುಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡರೆ ಏನು. ಇವೆಲ್ಲ ರಕ್ಷಣೆ ಮಾಡದೇ ಇದ್ದರೆ ನಾಶ ಆಗ್ತದೆ. ಸಮತೆ ಸೈರಣೆ ಎರಡು ಬೇಕಾಗ್ತದೆ ಮನುಷ್ಯಾಗ. ಸಮತ ಎಲ್ಲವನ್ನ ಸ್ವಲ್ಪ ಸಮನಾಗಿ ನೋಡೋದು. ಯಾರು ಕೆಟ್ಟವರು ಹೇಳಿ? ಇದೆಲ್ಲ ಲೋಕದ ಅಲ್ಲ, ಇದು ದೇವನ ಲೋಕ. ಅದನ್ನೆಲ್ಲ ತಲೆಯಾಗಿಂದ ತೆಗೆದು ಹಾಕಿ ಸಮತೆ ಎಲ್ಲವನ್ನ ಸಹಜ ನೋಡೋದು. ಸಹಜವಾಗಿ ಈಗಿಷ್ಟು ಜನ ಕೂತಿ ಸುಮ್ಮನೆ ನೋಡೋದು ಸಹಜವಾಗಿ. ಸಮತೆ ಸೈರಣೆ ಮತ್ತೇನಾದರೂ ಇದ್ರೆ ತಡ್ಕೊಳ್ಳೋದು. ತಾನ್ ತಿತಿಕ್ಷಸ್ವ ಭಾರತ. ಜಗತ್ತಿನಾಗ ಬಂದೇವಿ ಅಂದಾಗ ಸ್ವಲ್ಪ ಚಳಿನೂ ಆಗೋದೆ, ಸ್ವಲ್ಪ ಬಿಸಿಲನೂ ಆಗೋದೆ, ಸ್ವಲ್ಪ ಮಳೆನೂ ಬೀಳೋದೆ, ಅತ್ಯಂತ ಚಳಿಯೂ ಆಗೋದೆ. ಎಲ್ಲ ಇದು ಇರೋದೇ ಜಗತ್ತಿನಾಗ ತಡ್ಕೊಳ್ಳೋದು ಸೈರಣೆ. ಯಾರಾದರೂ ತಡ್ಕೊಳ್ಳೇಬೇಕಲ್ಲ. ಇನ್ನು ನಮ್ಮ ಸಲುವಾಗಿ ಇಡೀ ಜಗತ್ತೆಲ್ಲ ಹೆಂಗಾಗ್ತದೆ ಹೇಳಿ? ನಾವು ಬದಲಾಗಬೇಕು, ಜಗತ್ತು ಬದಲಾಗೋದಿಲ್ಲ. ಜಗತ್ತಿಗೆ ಹೊಂದಿಕೊಳ್ಳೋದು ಸೈರಣೆ ಇರೋದ. ದಾರಿಯಿಂದ ನಡೆಯುವಾಗ ಒಂದು ಕಲ್ಲು ನಡ್ತದ, ಒಂದು ಮುಳ್ಳು ಚುಸ್ತದ ಇರೋದೇ. ಅದನ್ನು ಚುಚ್ಚದಂಗೆ, ಕಲ್ಲಿನ ಮೇಲೆ ಕಾಲು ಬೀಳದಂಗೆ ಚೆಂದಾಗಿ ನಡೆಯೋದನ್ನು ಕಲಿಯೋದೇ ವಿನಃ ಬೈಕೋತ ಹೋಗಬಾರದು. ನಾವು ಎಡುತ್ತೇವೆ, ಜಾರ್ತೇವೆ, ಬೀಳ್ತೇವೆ. ಆ ಬಳಿಕ ನೆರೆ ಹೊರೆಯವರನ್ನು ಬೈಕೋತ ಹೊಂಟಿರ್ತೇವೆ. ಹಂಗಲ್ಲ, ಅವು ಜಾರೋದು ಇರೋದೇ. ಜಗತ್ತಂದಾಗ ಸ್ವಲ್ಪ ಇರೋದೇ. ಅಂಥಲ್ಲಿ ನಾವು ಸೈರಣೆಯಿಂದ ಇರಬೇಕು, ಸಮಾಧಾನದಿಂದ ಇರೋದನ್ನು ಕಲಿಬೇಕು. ಎಲ್ಲರ ಭಾಷೆನೂ ಚಂದ ಇರ್ತದೇನು ಹೇಳಿ? ಎಲ್ಲರೇನು ಘನ ವಿದ್ವಾಂಸರಿರ್ತಾರೇನು ಚಂದ ಮಾತಾಡಕ್ಕೆ? ಅಥವಾ ಎಲ್ಲರೂ ಅಷ್ಟು ಪರಿಶುದ್ಧರಾಗಿರ್ತಾರೇನು? ಏನೋ ಮಾತನಾಡುವಾಗ ಬೈತಾರ, ಮತ್ತೇನ್ರೆ ಆಗ್ತದೆ, ಜರಿತಾರ, ಬೆದರಿಸ್ತಾರ, ಮಾಡ್ತಾರ, ತಪ್ಪುಗಳನ್ನು ಮೈ ಮೇಲೆ ಒಗಿತಾರ, ಕಸಾಪಸ ಎಲ್ಲ ಚೆಲ್ತಾರ. ಆದರೂ ಸಹಿತ ನಾವು ಚೆನ್ನಾಗಿ ಸೈರಣೆ ಇದು. ನೀವು ಕೇಳಿರಬೇಕು ಒಂದು ಘಟನೆ. ಇದು ಕಲ್ಕತ್ತಾ ಆ ಭಾಗದಲ್ಲಿ ನಡೆದ ಘಟನಾ ಇದು. ಅಲ್ಲಿ ಒಬ್ಬರು ವಿದ್ಯಾಸಾಗರ್ ಅಂತ ಆಗಿ ಹೋದರು. ಹೆಸರು ಕೇಳಿರಿ? ವಿದ್ಯಾಸಾಗರರು ಅಂತ ಬಹಳ ದೊಡ್ಡವರು ವಿದ್ವಾಂಸರು. ವಿದ್ಯಾಸಾಗರ್ ಅಂತ ಇದ್ದರು. ಅವರು ಬಹಳ ಸಂತರು, ಜ್ಞಾನಿಗಳವರು. ಒಂದು ಸಲ ಸಣ್ಣ ಹುಡುಗಿದ್ದಾಗ ಅವ್ರ ತಾಯಿ, ಈತ ಮನೆಯಾಗಿರ್ತಿದ್ದ, ಒಂದು ದಿವಸ ಕೇಳ್ದ ತಾಯಿಗೆ. ತಾಯಿ ಏನು ಮಾಡ್ತಿದ್ಲು ಅಂದರೆ, ದಿನಾಲು ತನ್ನ ಮನೆ ಮುಂದಿನ ಕಸ ಎಲ್ಲ ತೆಗಿತಿದ್ಲು.
ಕಸ ಸ್ವಚ್ಛಾಗಿ ಕಸ ಗೂಡಿಸ್ತಿದ್ಲು. ಆಚೆ ಕಡೆ ಈಚೆ ಕಡೆ ಏನಿದ್ರಲ್ಲ ಅವರು ತಮ್ಮ ಕಸ ತಂದು ಈಕೆ ಮನೆ ಮುಂದೆ ಒಗಿತಿದ್ರು. ಇವೆಲ್ಲ ನಡೆಯೋದೆ. ಇಂದಂತಲ್ಲ, ಇದು 19ನೇ ಶತಮಾನದ ಘಟನಾ ಇದು. ಇದು 21ರಾಗಿ ಇನ್ಹ್ಯಾಂಗೆ ನಡೆದಿರಬೇಕು. ಆ ವಿದ್ಯಾಸಾಗರ ತಾಯಿ ಅದನ್ನು ಒಂದೀಟು ಬೇಜಾರ ಮಾಡಿಕೊಳ್ಳಾರ್ದೆ ಆ ಎಲ್ಲ ಕಸ ತೆಗೆದು ಸಂಗ್ರಹ ಮಾಡಿ ಬೇರೆ ಕಡೆ ಹಾಕ್ತಿದ್ಲು. ಇದು 1 ದಿವಸ ಅಲ್ಲ, 2 ದಿವಸ ಅಲ್ಲ, 4 ದಿವಸ ಅಲ್ಲ, ವರ್ಷಾವಧಿ ನಡೆದತ್ತು. 1 ಸಲ ತಡ್ಕೋಬೋದು, 2 ಸಲ ತಡ್ಕೋಬೋದು, ಇಲ್ಲೇನು? ಅವಾಗ ವಿದ್ಯಾಸಾಗರ ಹುಡುಗ ಹೇಳ್ತಾನೆ, ತಾಯಿಗೆ ಹೇಳ್ತಾನೆ, ನೀ ಎಷ್ಟು ದಿವಸ ತೆಗಿತಿ ಇದನ್ನು? ದಿನಾಲು ಒಗದೇ ಬಗಿತಾರೆ. ನೀನು ಕಸ ಹುಡುಗೋದು, ಅವರು ತಮ್ಮ ಕಸ ಒಗೆಯೋದು, ಇದೇನು ಅಂದ್ಲು ವಿದ್ಯಾಸಾಗರ. ಅವಾಗ ಹುಡುಗ ಹೇಳ್ದ, ಅವ್ರಿಗೆ ಏನು ಮಾಡಬೇಕನ್ನಿಸ್ತದ ಅವರು ಮಾಡ್ತಾರೆ, ನಮಗೇನು ಬೇಕಾಗ್ತದ ನಾವು ಮಾಡಬೇಕು. ಇದು 1 ವರ್ಷ ಅಲ್ಲ, 10 ವರ್ಷ ಮಾಡಿದರೂ ಸರಿ, ನಾವು ಕಸ ಗೂಡಿಸೋದೇ, ಸ್ವಚ್ಛ ಮಾಡೋದೇ. ಕಲ್ಕೋ ಇದನ್ನು ಅಂದ್ಲು. ಸೈರಣೆ ಅಷ್ಟಿರಬೇಡ. ನಾವು ಹೆಂಗೆ ಹೇಳ್ತೇವೆ, ಎಣಿಸ್ತೇವೆ, 1 ಆಯಿತು, 2ನೇದ್ದು 3 3 ಸಲ ಅಂದೇ ಮುಗೀತು. ನಮ್ಮದು ಈಗ ನಮ್ಮ ತಡ್ಕೊಳ್ಳೋದು 3 ಕ್ಷಣ. ಹೇಳಿ, ಆಕೆ ಹೇಳ್ತಾಳೆ, ಮಗನಿಗೆ ಹೇಳ್ತಾಳೆ, ನೋಡು, ನೀ ದೊಡ್ಡವನಾಗಬೇಕಾಗಿತ್ತು ಅಂದರೆ ತಡ್ಕೋ, ಸೈರಣೆ, ಸಮತೆ, ಮನಸ್ಸನ್ನು ಸಮಾಧಾನವಾಗಿ ಇಟ್ಟುಕೋ, ಬಹಳ ತಾಪ ಮಾಡ್ಕೋಬೇಡ. ಅವ್ರಿಗೇನು ಅನ್ನಿಸ್ತದ ಅವರು ಮಾಡ್ತಾರೆ. ಅವ್ರಿಗೆ ಹಾಗನ್ನಿಸ್ತು, ಅವರು ಮಾಡಿದರು. ನಾವು ಹಂಗೆ ಮಾಡೋಕ್ಕಾಗ್ತದೇನೋ? ನಾವೇ ಇರಬೇಕು. ಎಷ್ಟು ಚಲೋ ಮಾತು. ಸಮತೆ ಸೈರಣೆ ಎಂಬ ಬೇಲಿಯ ನಿಕ್ಕೆ, ಎಂಥದೊಂದು ಬೇಲಿ ಹಾಕಬೇಕು ಮನುಷ್ಯ. ಸಮತೆ ಮತ್ತು ಸೈರಣೆ, ಇದೇನು ಶಾಂತಿಯ, ಪ್ರೇಮದ, ಜ್ಞಾನದ ಬೆಳಿ ಬರೋದದ, ಅದು ಬೆಳಿ ಬರಬೇಕಾಗಿತ್ತು ಅಂದರೆ ನಾವು ಈ ಬೇಲಿ ಹಾಕ್ಕೋಬೇಕು. ಸಮಾನ, ಸುಮ್ಮನೆ ಮನಸ್ಸನ್ನು ಸಮಸ್ಥಿತಿಯೊಳಗಿಡೋದು, ಮನಸ್ಸು ಸೈರಿಸಿಕೊಳ್ಳುವಂಗೆ ಮಾಡೋದು. ಸೈರಣೆ ತಡ್ಕೋಬೇಕು ಮನುಷ್ಯ. ಎಷ್ಟಂತೂ ತಡ್ಕೊಳ್ಳಿ ಅಂತ ಅಂತಿರ್ತಾರಲ್ಲ, ತಡ್ಕೋ, ಇರೋ ತಕ ತಡ್ಕೋ. ಏನಿರೋ ತಕ? ನೀ ಇರೋ ತಕ ತಡ್ಕೋ, ಜಗತ್ತಿರೋ ತಕ. ಜಗತ್ತು ಹೀಗ ಇರೋದು. ಹೇಳಿ, ನಮಗೆ ಚಳಿ ಬೇಡಾಗ್ಯದ, ಈ ಜಗತ್ತಿನಾಗ ಚಳಿನೇ ಬರಬಾರದು, ಎಲ್ಲಿ ಸಾಧ್ಯದ? ಸುಮ್ಮನೆ ನಾವು ನಮ್ಮಷ್ಟಕ್ಕಾಗಿ ತಡಿದಿದ್ದರೆ ಒಂದಿಟ್ಟು ಸ್ವೆಟರ್ ಹಾಕ್ಕೊಂಡು, ಒಂದಿಟ್ಟು ಏನರೇ ಹೊತ್ಕೊಂಡು, ಎಲ್ಲ ಕಟ್ಟಿಕೊಂಡು ಮಸ್ತಾಗಿರೋದು. ಅದನ್ನು ಬೈಕೋತಿದ್ದರೆ ಬದುಕುವುದೇ ಹಂಗದ? ಹೇಳಿ. ಹಾಗೆ ಸೈರಣೆ ತಡ್ಕೋ ಮನುಷ್ಯನೇ. ಇದನ್ನೆಲ್ಲ ಹೀಗೆ ಸಮತೆ ಸೈರಣೆ 2 ಇತ್ತು ಅಂದರೆ ನಮ್ಮ ಒಳಗಿರುವ ಬೇಲಿ ತಯಾರಾಯಿತು. ಒಳಗೆ ಸಸಿ ಬೆಳೀತಾದ, ಶಾಂತಿ, ಸಮಾಧಾನ ಫಲ ಕೊಡುವಂಥ, ಸ್ವಾತಂತ್ರ್ಯದ ಫಲ ಕೊಡುವಂಥ ಪ್ರೇಮ, ಭಕ್ತಿ, ಜ್ಞಾನ, ಇವುಗಳ ಸಸಿ ಬೆಳೀತು. ಇದು ಬೆಳಿಬೇಕು, ಇದನ್ನು ಬೆಳೆಸಬೇಕು. ಅದಕ್ಕೆ ನೀರು ತಂದು ಹಾಕಬೇಕು, ಚಲೋ ಚಲೋ ನೀರ. ಅಖಂಡ ಮಂಡಲವೆಂಬ ಭಾವಿ
ಪವನವೇ ರಾಟಾಳ, ಸುಷುಮ್ನಾದಿಂದ ಉದಕವ ತಿದ್ದೇ ಇಲ್ಲಿ ನೀರ ಉಣಿಸ್ತೇನೆ. ಅಂದರೆ ಒಂದಿಷ್ಟು ಧ್ಯಾನ, ಸಮಾಧಾನ. ಧ್ಯಾನ ಅಂದರೆ ಒಂದು ಕ್ಷಣ ಸಮಾಧಾನವಾಗಿರೋದು. ಸತ್ಸಂಗದ ಅಲ್ಲ, ಇದೇ. ಇದರಲ್ಲಿ ಶಾಂತವಾಗಿ ನಾವು ಕೂಡ್ತೇವಲ್ಲ, ಇದು ನೀರ. ಒಳ್ಳೆಯ ಮಾತುಗಳನ್ನು ಮೆಲುಕು ಹಾಕ್ತೇವಲ್ಲ, ಇದು ನೀರ. ಅಲ್ಲಿ ಯೋಗದಿಂದ ಅವರು ಹೇಳಿದರು, ನಾವು ಹೊರಗೆ ಇವೆಲ್ಲ ನೀರ. ಅಖಂಡ ಮಂಡಲವೆಂಬ ಬಾವಿ, ಪವನವೇ ಶ್ವಾಸೋಚ್ಛ್ವಾಸವೇ ರಾಟಾಳ, ಸುಷುಮ್ನ ನಾಳದಿಂದ ಉದಕವನ್ನು ತಂದು ಹಾಕ್ತಾ ಇದ್ದೀನಿ. ಅದು ಯೋಗ. ಅದನ್ನು ಸಾಮಾನ್ಯ ಅರ್ಥ ಏನು ಅಂದರೆ, ಕ್ಷಣ ಪ್ರತಿ ಕ್ಷಣ ಸಮಾಧಾನದಿಂದ ಮೆಲುಕು ಹಾಕೋದು. ಬಲ್ಲವರ ಸುಂದರ ಮಾತುಗಳನ್ನು ಮೆಲುಕು ಹಾಕಿ ಅದಕ್ಕೆ ನೀರ ಉಣಿಸೋದು. ಹಾಗಾಯಿತು ಅಂದರೆ ಬೆಳೆ ಫಲಿಸ್ತದ, ಬೆಳೆ ಬರ್ತದ. ಬಸವಗಳೈವರು ಹಸಗೆಡಿಸಿಹರೆಂದು ಯಾಕೆ ಇದು ಬೇಲಿ ಹಾಕಬೇಕು ಅಂದರೆ, 5 ದನ ಅದಾವ, ಅವು ಎಲ್ಲ ಕೆಡಿಸ್ತಾವ. 5 ದನ ಯಾವುವು? ಇವ ಏನು ಕಣ್ಣ, ಕಿವಿ, ನಾಲಿಗೆ, ಮೂಗು, ಮೈಯ ಅದಾವ, ಇವಕ್ಕೆ 5 ದನ ಅಂತಾರ. ಇವು ಏನು ಮಾಡ್ತಾವ ಹೇಳಕ ಬರೋದಿಲ್ಲ, ಎಲ್ಲ ಕೆಡಿಸಿ ಬಿಡ್ತಾವ. ನೋಡಿ ಕೆಡಿಸ್ತಾವ, ಕೇಳಿ ಕೆಡಿಸ್ತಾವ, ನಮ್ಮ ಒಳಗಿರುವ ಸಮಾಧಾನವನ್ನು ಕೆಡಿಸಿ ಬಿಡ್ತಾವ. ಇವು ಜೀವನದ ಮಾರ್ಗ ನಾವೇನು ಹಿಡಿದಿರ್ತೇವೆ ಅದರಿಂದ ದೂರ ಸರಿಸಿ ಬಿಡ್ತಾವ. ಇವೇ ಆ ಸಸಿಯನ್ನು ನಾಶ ಮಾಡ್ತಾವ, ಸಸಿಯನ್ನು ನಾಶ ಮಾಡ್ತಾವ. ಇವ ನೋಡಿ ಕೆಟ್ಟೇವಿ, ಕೇಳಿ ಕೆಟ್ಟೇವಿ, ಇಲ್ಲವೇನು ತಿಂದು ಕೆಟ್ಟೇವಿ, ಮುಟ್ಟಿ ಕೆಟ್ಟೇವಿ, ವಾಸನೆ ಪಡೆದು ಕೆಟ್ಟೇವಿ. 5 ದನಗಳಿವ. ಪಶುವೇನು ಬಲ್ಲದು ಹಸುರೆಂದೆಳಸುವುದಲ್ಲದೆ. ಇವೆಲ್ಲ ಹಸಿರಿನ ಕಡೆ ಹೋಗ್ತಾವ, ಎಲ್ಲ ಹೊರಮುಖವಾಗಿಯೇ ಹೋಗ್ತಾವ. ಕಣ್ಣ ಎಷ್ಟು ಮಜಾ ಅದ. ಏನರೇ ಚಲೋ ನೋಡ್ಬೇಕಂತಲ್ಲ, ಏನರೇ ಸ್ವಲ್ಪ ಬೇರೆ ಇತ್ತಂದ್ರೆ ಕಣ್ಣಿಗೆ ಮಜಾ ಇರ್ತದೆ. ಈಗ ಹೊರಗೆ ಬರ್ತೇವಲ್ಲ, ಹೊರಗೆ ಏನರೇ ಒಂದು ಜಗಳ ಶುರು ಆಯಿತು, ಎಲ್ಲ ಬಿಟ್ಟು ಹೊರಗೆ ಬರ್ತೇವೆ, ಮಜಾ ಇರ್ತದೆ ಅದರ. ಹೇಳಿ, ಶಾಂತವಾಗಿ ಜನ ಹೋಗ್ತಾ ಇದ್ರೆ ಹೊರಗೆ ಯಾರು ಬರ್ತಾರೆ? ಯಾರು ಬರೋದು. ಹಾಗೆ ಎಲ್ಲರೇ ತಪ್ಪು ತಡೆಗಳು ಅಂಥವು ಇಂಥವು ಆಗ್ತಾ ಇದ್ರೆ ಇದು ಕಣ್ಣು ಆ ಕಡೆ ಹೋಗ್ತದೆ, ಕಿವಿ ಆ ಕಡೆ ಹೋಗ್ತದೆ. ಕೆಟ್ಟದ್ದನ್ನು ಕೇಳಕ್ಕೆ ಎಷ್ಟು ಉತ್ಸಾಹ ಇರ್ತದೆ. ಸ್ಪೀಕರ್ ಹಚ್ಚಿದ್ರೂ ಸಹಿತ ಕೇಳಬೇಕನ್ಸೋದಿಲ್ಲ, ಆದರೆ ಕೆಟ್ಟದ್ದನ್ನು ಎಷ್ಟು ಆಸಕ್ತಿ. ಆತ ಏನೋ ಮಾಡ್ದಲ್ಲ, ಅವ್ರ ಮನೆಯಾಗ ಏನೋ ಆಗ್ಯದಲ್ಲ, ಇಷ್ಟು ಅನ್ರಿ 4 ಮಂದಿ ಬರ್ತಾರೆ, ಏನಾಯಿತು ಅಂತ. ಇಲ್ಲೇ ಏನಾಗಿಲ್ಲ, ಏನೋ ಎದ್ದಿಲ್ಲ ಅಷ್ಟೇ, ತಡ ಮಾಡಿ ಮಲಗ್ಯಾರ, ಇನ್ನೇನು ಆಗ್ತದೆ. ಎಷ್ಟು ವಿಚಿತ್ರದ ಕುತೂಹಲ. ಇದರಿಂದ ಕೆಡ್ತದ. ಅವೇನು ಸಸಿಗಳದಾವಲ್ಲ, ಆ ಸಸಿಗಳು ನಾಶ ಆಗ್ತಾವ. ಶಾಂತಿ, ಸಮಾಧಾನ, ಪ್ರೇಮ, ಪಾವಿತ್ರ್ಯ ಇದರ ಸಸಿ ನಾಶ ಆಗ್ತದೆ, ಜ್ಞಾನದ ಸಸಿ ನಾಶ ಆಗ್ತದೆ. ಆದ್ದರಿಂದ ಇವು 5 ನಮ್ಮ ಸಮೀಪ ಸುಳಿಲಾರದಂಗೆ, ಅಂದರೆ 5 ತಮ್ಮ ತಮ್ಮ ಮಾರ್ಗದಲ್ಲಿ ಸರಿಯಾಗಿ ಸಾಗುವಂಗೆ ನಾವು ಬೇಲಿ ಹಾಕ್ಕೋಬೇಕು. ಇವು ಒಳಗೆ ಬರಬಾರದು, ಇವು ಕೆಡಿಸಬಾರದು. ಹಾಗೆ ಕಣ್ಣ ಬಳಸೋದು, ಹಾಗೆ ಕಿವಿ ಬಳಸೋದು, ಹಾಗೆ ನಾಲಿಗೆ ಮೈಯಾಮ ಎಲ್ಲ ಬಳಸೋದು. ಹಾಗಿತ್ತು ಅಂದರೆ ನಾವು ದೊಡ್ಡ ಒಕ್ಕಲಿಗರಾಗ್ತೇವೆ.
ಸಮತೆ ಸೈರಣೆವೆಂಬ ಬೇಲಿಯ ನಿಕ್ಕಿ ಬಸವಗಳ ಐವರು ಹಸಗೆಡಿಸಿಹರೆಂದು ಏನು ಮಾಡಿದೆ? ಹಗಲು ರಾತ್ರಿ ಜಾಗರವಿದ್ದು ಎಚ್ಚರಿಕೆಯಿಂದ ನಾನು ಸಸಿಯ ಕಾಯಿದೆ. ಗುಹೇಶ್ವರ ಎಚ್ಚರ ಇರೋದು. ಯಾವಾಗ ಇವು ಒಳಗೆ ಬರ್ತಾವ ಕೆಡಿಸ್ತಾವ ಹೇಳಕ್ಕೆ ಬರೋದಿಲ್ಲ. ಯಾವಾಗ ನಮ್ಮ ಕಣ್ಣು ಯಾಕಡೆ ಕರ್ಕೊಂಡು ಹೋಗ್ತದೆ ಹೇಳಕ್ಕೆ ಬರೋದಿಲ್ಲ. ಇಲ್ಲೆಲ್ಲ ಅದಲ್ಲ, ಈಗ ಸಸಿನೇ ಇದು. ಈ ಮಾತುಗಳಿರ್ತಾವಲ್ಲ, ಬಲ್ಲ ಜ್ಞಾನಿಗಳ ಮಾತುಗಳು, ಅವೇನು ವಚನಗಳನ್ನು ಕೇಳ್ತೇವೆ, ಮಂತ್ರಗಳನ್ನು ಕೇಳ್ತೇವೆ, ಇವೆಲ್ಲ ಒಳ್ಳೆಯ ಮಾತುಗಳು. ಇವ ಸಸಿ, ಅವು ಆ ಸಸಿಗೆ ಪ್ರೋತ್ಸಾಹ ಕೊಡ್ತಿರ್ತಾವೆ. ಚಲೋ ಜ್ಞಾನದ ಸಸಿ ಇತ್ತು. ಈಗ ಇಷ್ಟೆಲ್ಲ ಮಾಡಿ ಹಿಂಗೆ ಎದ್ದು ಹೋಗುವುದರಾಗ ಯಾವರೇ ಕಾಲು ತುಳಿತಾನೆ. ಏನು ನೋಡ್ಬೇಕು, ಮುಗಿತಲ್ಲಿ. ಏನು ಒಂದು ತಾಸು ಆಗ್ಯದ, ಎಲ್ಲ ಕೊಚ್ಚೋಗಿ ಎದಕ್ಕೆ ಬರ್ತಿ ಇಲ್ಲಿ ಅಂತ. ಕಾಲು ತುಳ್ಯಕ್ಕೆ ಬರ್ತೀಯನ? ಅವ ಹೇಳ್ತಾನೆ, ಇಲ್ಲ ನನಗೆ ಗೊತ್ತಾಗಲಿಲ್ಲ, ಗದ್ದಲದಾಗ ತುಳಿದೆ, ಕ್ಷಮಾ ಮಾಡಿ. ಅದೇನು ಕ್ಷಮಾ ಮಾಡ್ತಾರೆ? ನೀನು ಮುದ್ದಾಮ ಮಾಡಿದೀಯ. ಮತ್ತು ಜಗಳ ಮಾಡೋದಿತ್ತಂದ್ರೆ ಮತ್ತೆ ಹಿಂಗೆ ಮಾತಾಡ್ಬೇಕು, ಇನ್ಯಾಂಗೆ ಮಾತಾಡೋದದ? ಮನೆಗೆ ಹೋಗಿ ಹೇಳಕ್ಕೆ ಶುರು ಮಾಡಿದೇವಿ, ಏನದ ಅಲ್ಲಿ? ಎಲ್ಲ ಬರೀ ತುಳಿಯವ್ರೆ ಬರ್ತಾರೆ. ಇಲ್ಲಿ ಒಬ್ಬ ತುಳಿದಾನ, ಅಲ್ಲಿ ಎಲ್ಲರೂ ತುಳಿಯವ್ರೆ ಬರ್ತಾರ. ಹೆಂಗೆ ಕೆಡಿಸ್ತದ? ಬಸವಗಳ ಐವರು, ಇವೇನು ದನಗಳದಾವ, 5 ದನ ಯಾವಾಗ ಒಳಗೆ ನುಗ್ಗಿ ನಮ್ಮ ಮನಸ್ಸನ್ನು ಕೆಡಿಸ್ತಾವ ಹೇಳಕ್ಕೆ ಬರೋದಿಲ್ಲ. ಸಮಾಧಾನವನ್ನು ಕೆಡಿಸೇ ಬಿಡ್ತದೆ. ಯಾವಾಗ ಕೆಡಿಸ್ತವೆ? ಇಲ್ಲ, ಹೀಗಾಗುವುದಿಲ್ಲ ಇದು. ಅದಕ್ಕಾಗಿ ಜಾಗರವಿದ್ದು ಎಚ್ಚರ ಇರಬೇಕು. ಬಿ ಕೇರ್ಫುಲ್. ಬಹಳ ಎಚ್ಚರ ಇರಬೇಕು. ಯಾವಾಗ ಎಡುತ್ತೇವೆ, ಮುಗ್ತೇವೆ, ಎಲ್ಲಿ ಎಡುತ್ತೇವೆ, ಎಲ್ಲಿ ಜಾರ್ತೇವೆ ಹೇಳಲಿಕ್ಕಾಗೋದಿಲ್ಲ. ಅದಕ್ಕೆ ಸ್ವಲ್ಪ ಎಚ್ಚರ ಇರಬೇಕು, ಎಚ್ಚರಿಕೆಯಿಂದ ಇರಬೇಕು. ಒಮ್ಮೆ ಜಾರದೇವಿ ಬಹಳ ಕಷ್ಟದ ಬಳಿಕ ಹೇಳೋದು ಕಷ್ಟ. ಒಮ್ಮೆ ಜಾರಿದರೆ, ಒಮ್ಮೆ ವ್ಯಸನಕ್ಕೆ ಒಳಗೆ ಆದೇವಿ ಹೊರಗೆ ಬರೋದು ಬಹಳ ಕಷ್ಟ ಅದ. ಒಮ್ಮೆ ಜಗಳದಾಗದ ಹೊಕ್ಕೇವಿ, ಆ ಬಳಿಕ ಹೊರಗೆ ಬರೋದು ಬಹಳ ಕಷ್ಟ ಅದ. ಒಮ್ಮೆ ಮನಸ್ಸು ಹೊಲಸ ಆಯಿತು ಅಂದರೆ ಮತ್ತೆ ಸ್ವಚ್ಛ ಮಾಡಿಕೊಳ್ಳೋದು ಬಹಳ ಕಷ್ಟ ಅದ. ಅದಕ್ಕೆ ಅಲ್ಲಮ ಪ್ರಭುದೇವರು ಅಷ್ಟು ಚೆನ್ನಾಗಿ ಹೇಳೋದು, ಎಚ್ಚರದಿಂದ ಬದುಕೋದು. ಯಾವಾಗ ಏನಾಗ್ತದೆ ಹೇಳಲಿಕ್ಕಾಗೋದಿಲ್ಲ. ಹಂಗೆ ಈ ಜಗತ್ತಿನ ಜನ ಸುಮ್ಮನೆ ಏನರೇ ತಲೆಯಾಗ ಒಗಿತಾರೆ. ಆಗಲೇ ಆಗಲಿಲ್ಲೇನು, ವಿದ್ಯಾಸಾಗರರ ತಾಯಿ ಹೇಳ್ತಾಳೆ, ತಾಯಿಗೆ ಹೇಳ್ತಾನೆ ಹುಡುಗ, ಅಚ್ಚಿ ಕಡೆಯವರು ಕಸ ಒಗಿತಾರೆ, ಇಚ್ಚಿ ಕಡೆಯವರು ಒಗಿತಾರೆ. ಆಕೆ ಹೇಳ್ತಾಳೆ, ಒಗಿತಾರೆ. ಅಚ್ಚಿ ಕಡೆಯವರು ಅದಾರಂತ ಇಚ್ಚಿ ಕಡೆ ಒಗಿತಾರೆ, ಇವರು ಅದಾರತ್ತ ಇಲ್ಲಿ ಒಗಿತಾರೆ. ನಾ ತೆಗಿತೇನೆ ಅಂತ ನಾನು ಅದನ್ನು ಸ್ಮರಣ ಸಾವಧಾನವಾಗಿರೋದು. ತೆಗಿಬೇಕು. ನಾವು ಆ ಕಸ ತಂದು ಅವ್ರ ಮೈದಾನಕ್ಕೆ ಹಾಕಿದರೆ ಹೆಂಗಾಗ್ತದೆ? ನಾವು ತಕ್ಕೋತಿರೋದು. ಸಮತೆ ಸೈರಣೆ ಎಂಬ ಬೇಲಿಯನ್ನು ಹಾಕಿ ಅಹೋರಾತ್ರಿ, ಹಗಲು ರಾತ್ರಿ ಜಾಗರವಿದ್ದು, ಹಗಲೇನು ರಾತ್ರಿಯೇನು 24 ತಾಸಿನಾಗ ಯಾವಾಗ ಯಾವ ಕ್ಷಣದಲ್ಲಿ ಜಾರ್ತೇವೆ ಗೊತ್ತಿರೋದಿಲ್ಲ. ಯಾವಾಗ ಯಾವ ದನ ಬಂದ ನಮ್ಮ ಮನಸ್ಸಿನ ಸಮಾಧಾನ ಕೆಡಿಸ್ತಾವ ಹೇಳಲಿಕ್ಕಾಗೋದಿಲ್ಲ. ಆದ್ದರಿಂದ ಜಾಗರವಿದ್ದು ಸಸಿಯ ಸಲುಹಿದೆನು. ಗುಹೇಶ್ವರ. ಈ ಸಸಿ ಬೆಳೀತದೆ, ಅದ್ಭುತವಾಗಿ ಬೆಳೀತದೆ.
ಎಷ್ಟು ಬೆಳೀತದಂದ್ರೆ ನಾವು ಪರಮ ಶಾಂತಿಯನ್ನು ಅನುಭವಿಸ್ತೇವೆ. ಇದೇ ಜೀವನದಾಗ ಎಂಥ ಶಾಂತಿಯನ್ನು ಪಡೆಯೋದಕ್ಕಾಗಿಯೇ ನಾವು ಒಕ್ಕಲಿಗರಾಗೋದು. ಹೊರಗೆ ಹೆಂಗೆ ಒಕ್ಕಲುತನ ಮಾಡ್ತೇವೆ, ಒಳಗೂ ಒಂದಿಷ್ಟು ಒಕ್ಕಲುತನವನ್ನು ಮಾಡೋದು. ಹೊರಗೆ ನಮ್ಮ ಭೂಮಿಯಲ್ಲಿ ಚೆನ್ನಾಗಿ ಬೆಳೆಯೋದು, ಒಳಗೆ ನಮ್ಮ ಮನಸ್ಸಿನಲ್ಲಿ ಚೆನ್ನಾಗಿ ಬೆಳೆಯೋದು. ಒಳಗೆ ಸುಂದರ ಭಾವನೆಗಳನ್ನು ಬೆಳೆಯೋದು, ಒಳಗೆ ಜ್ಞಾನದ ವೃಕ್ಷಗಳನ್ನು ಬೆಳೆಯೋದು, ಆನಂದದ ಫಲವನ್ನು ಅನುಭವಿಸೋದು, ಸಂತೋಷದ ಫಲವನ್ನು ಅನುಭವಿಸೋದು. ಒಳಗೆ ಹೊರಗೆ ಅನ್ನ ನೀರು ಎಲ್ಲ ಸಮೃದ್ಧವಾಗಿರೋದು. ಇವು ಎರಡು ಥರದ ಒಕ್ಕಲತನ ಮನುಷ್ಯ ಮಾಡಬೇಕು. ಎರಡು ಥರದ ಒಕ್ಕಲತನ. ಇಂದೇನು ನೀವು ಮನೆಗೆ ಹೋಗ್ತೀರಲ್ಲ, ಹೋಗಾಗ ಇವು ಎರಡು ಬೇಲಿ ಹಾಕ್ಕೊಂಡು ಹೋಗೋದು. ಏನು? ಸಮತೆ ಸೈರಣೆ. ಸಮತೆ ಅಂದರೆ ಸಮಾಧಾನ ಇರಲಿ, ಸೈರಣೆ ಅಂದರೆ ತಡ್ಕೊಳ್ಳೋದು. ಎರಡು ಇವು ಹಾಕ್ಕೊಂಡು ಹಾದೇವಿ, ಇದನ್ನು ಒಯ್ದೇವಿ, ಮನಸ್ಸಿನಾಗಿ ಇಟ್ಕೊಂಡೇವಿ ಅಂದರೆ ಮನೆಯೊಳಗೆ ಹೋದರೂ ಸಮಾಧಾನ, ಹೊರಗೆ ಸಮಾಜದಲ್ಲಿ ಬಂದರೂ ಸಮಾಧಾನ. ಸೈರಣೆ ತಡ್ಕೋ, ತಿತಿಕ್ಷಸ್ವ ಭಾರತ. ತಡ್ಕೋ, ಏನಾಗುತ್ತೆ? ಸ್ವಲ್ಪ ತಡ್ಕೊಳ್ಳೋದು. ಅದು ಸ್ವಲ್ಪ ತಡ್ಕೊಳ್ಳೋದು. ಸ್ವಲ್ಪ ತಡ್ಕೊಂಡ್ರೆ ಮುಂದೆ ಭಾವಿ ಏನು ನಾಶ ಆಗೋದು ಇರ್ತದಲ್ಲ, ಅದು ನಿಂತು ಹೋಗ್ತದೆ. ಆರಾಮಾಗಿರ್ತೇವೆ. ಒಂದಿಷ್ಟು ಜಗಳ ಮಾಡೋದಕ್ಕೆ ನಿಂತು ಬಿಟ್ಟರೆ ಮುಂದೆ ತಾಪ ಶುರುವಾಗ್ತದೆ. ಆಯಿತು ಕ್ಷಮಾ ಮಾಡಿ ಅಂಥೇಳಿ ಹೋಗಿಬಿಡೋದು, ಅಟ್ಟಕ್ಕೆ ಮುಗಿದೋಗ್ತದೆ. ಪಾಶ್ಚಿಮಾತ್ಯರು ಬಹಳ ಚಲೋ ಮಾಡ್ತಾರೆ. ಕಾಲು ತುಳಿತಾರೆ, ಆ ಬಳಿಕ ಸಾರಿ ಅಂತ ಹೇಳ್ತಾರೆ. ಎಷ್ಟು ಸುಲಭ. ಇನ್ನು ಸಾರಿ ಅಂದ ಬಳಿಕ ಇನ್ನೇನು ಮಾಡೋದು? ನೋ ಮೆನ್ಷನ್ ಅಂತ ಇನ್ನೊಬ್ಬ ಅಂತಿರ್ತಾನೆ. ಏನು ಹೇಳಬೇಡಿ ಬಿಡಿ ಅಂತ. ಎಷ್ಟು ಚಲೋ ಇಬ್ಬರು ಹೊಂದ್ಕೊಂಡ್ರು. ಇಲ್ಲಿಗೆ ಜಗಳನೇ ಆಗ್ತಿತ್ತು. ಮಜಾ ಇರಬೇಕು. ನೀವು ಹಂಗೆ ಎದ್ದು ಕೂಡಲೇ ಸಾರಿ, ಯಾರ್ರಿ ಏನ್ರಿ ಅಂದ್ರೆ ಸಾರಿ ಅನ್ನೋದದ, ಹೋಗೋದದ ಮುಂದೆ. ಅಂದರೆ ಹೋಗಲಿ ಬಿಡಿ. ಸಾರಿ ಅಂದರೆ ಏನು ಗೊತ್ತದ ನಿಮ್ಮ ಕನ್ನಡದಾಗ? ಹೋಗಲಿ ಬಿಡಿ, ತಾವು ಕ್ಷಮಾ ಮಾಡಿ ಹೋಗಲಿ ಬಿಡಿ, ತಪ್ಪಾಗಿದೆ ಆಗಿದೆ, ಹಿಂಗೆ ಅನ್ನೋದದ, ಹೋಗೋದದ. ಇಷ್ಟು ಮಾಡಿದರೆ ಮನುಷ್ಯನ ಮನಸ್ಸಿನೊಳಗೆ ಬ್ರಹ್ಮ ಬೀಜ ಮುಕ್ತಿಯ ಫಲವನ್ನು ಕೊಡ್ತದೆ, ಶಾಂತಿಯ ಫಲವನ್ನು ಕೊಡ್ತದೆ. ಅದಕ್ಕಾಗಿ ಆ ಬ್ರಹ್ಮ ಬೀಜವನ್ನು ಕುರಿತು ಇನ್ನು ನಾವು ಯೋಚನಾ ಮಾಡೋರದೇ. ಆ ಬ್ರಹ್ಮ ಬೀಜ, ಜ್ಞಾನದ ಬೀಜ, ಅದು ಏನು ಮಾಡ್ತದೆ, ಹೇಗಿರ್ತದೆ, ಅದನ್ನೆಲ್ಲ ನೋಡೋರದೇವಿ.